ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಸಾಕಾಗಿದ್ದೀನಿ ಗುರು. ಏನಪ್ಪ ವಿಷಯ ಅಂದರೆ ಇವತ್ತು ಸಂಡೇ. ಈಗ ನಾವು ಒಂದು ಬ್ರೇಕ್ಫಾಸ್ಟ್ ರೈಡ್ ಮಾಡ್ತಿದ್ದೀವಿ. ಇನ್ಸ್ಟಾನಲ್ಲಿ ಸ್ಟೋರಿ ಹಾಕಿದ್ದೆ, ಒಂದಷ್ಟು ಜನ ಬರ್ತೀನಿ ಅಂತ ಕೂಡ ರಿಪ್ಲೈ ಮಾಡಿದರು. ನೋಡಿದ್ರೆ ಇನ್ನೂ ಯಾರೂ ಬಂದಿಲ್ಲ. ಎಕ್ಸಾಕ್ಟ್ 6ಗೆ ನಾನು ಇಲ್ಲಿದ್ದೆ, ಈಗ 6:05 ಆಗಿದೆ, ಯಾರು ಬಂದಿಲ್ಲ. ಬಟ್ ನನ್ನ ಫ್ರೆಂಡ್ ಒಬ್ಬ ಬರ್ತಿದ್ದಾನೆ. ಇಲ್ಲಿ ಬಂದಿದ್ದ ಕೂಡಲೇ ವಿಲ್ ಸ್ಟಾರ್ಟ್ ದಿ ರೈಡ್. ಎಲ್ಲಿಗೆ ಹೋಗ್ತಾ ಇದ್ದೀವಿ, ಎಲ್ಲಿಂದ ಎಲ್ಲಿ ಹೋಗ್ತಾ ಇದ್ದೀವಿ, ಅಲ್ಲೇನು ಮಾಡ್ತೀವಿ ಅಂತ ಈ ವಿಡಿಯೋನಲ್ಲಿ ನೋಡೋಣ. ಲೆಟ್ಸ್ ಗೋ. ಬಾಯ್ಸ್ ಬರಲ್ಲ ಅಂದ್ಕೊಂಡೆ, ಬಂದ್ಬಿಟ್ಟಿದ್ದಾರೆ. ಗ್ರೇಟ್ ಗ್ರೇಟ್ ಗ್ರೇಟ್, ಸೂಪರ್ ಸೂಪರ್ ಬ್ರೋ. ಬರಲ್ಲ ಅಂದ್ಕೊಂಡಿದ್ದೆ ನಾನು. ಹಾಯ್ ಬ್ರೋ, ಹಾಯ್ ಬ್ರೋ, ಗುಡ್ ಮಾರ್ನಿಂಗ್. ನಾನು ಮೆಸೇಜ್ ಹಾಕಿದ್ದೆ ಬ್ರೋ ನಿಮ್ಮಿಬ್ರಿಗೂ. ಈಗ ಜಸ್ಟ್ ಮೆಸೇಜ್ ಹಾಕಿದ್ರೆ ಬರ್ತಿದ್ದೀರೋ ಇಲ್ಲ ಅಂತ ಹೇಳಿ. ಸೊ ಇನ್ಸ್ಟಾ ಸ್ಟೋರಿಗೆ ರಿಪ್ಲೈ ಮಾಡಿರೋರಲ್ಲಿ ಕೆಲವರು ಅಂದರೆ 1-2-3 ಬಂದಿದ್ದಾರೆ. ಸೊ ಇಲ್ಲೇ ಇದ್ದಾರೆ ನಮ್ಮ ಫ್ರೆಂಡ್ಸ್ಗಳು, ಮ್ಯೂಚುವಲ್ ಫ್ರೆಂಡ್ಸೇನೆ ಇವರು ಕೂಡ. ಸೊ ಇಲ್ಲಿಂದ ರೈಡ್ ಶುರು ಮಾಡೋಣ. ಎಲ್ಲಿಂದ ಎಲ್ಲಿಗೆ ಅಂತ ಹೇಳ್ಬಿಡ್ತೀನಿ. ಈಗ ನಾವು ಎಕ್ಸಾಕ್ಟ್ಲಿ ಚಿಕ್ಕಬಳ್ಳಾಪುರಲ್ಲಿದ್ದೀವಿ. ಸೊ ಇಲ್ಲಿಂದ ನಾವು ಗುಡಿಬಂಡೆಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಗುಡಿಬಂಡೆನಲ್ಲಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಮತ್ತೆ ರಿಟರ್ನ್ ಆಗ್ತೀವಿ. ಒಳ್ಳೆ ಇಡ್ಲಿ ಸಿಗುತ್ತಂತೆ, ನಮ್ಮ ಪವನ್ ಹೇಳಿದ್ದಾನೆ. ಸೊ ಪವನ್ ಅಲ್ಲಿ ಸಿಗ್ತಾನೆ ನಮಗೆ ಗುಡಿಬಂಡೆ ಹತ್ರ. ಸೊ ಅವನದು ಅಲ್ಲೇ ಇರೋದು ಊರು. ಅವನ್ನ ಪಿಕ್ ಮಾಡ್ತಾ ಬ್ರೇಕ್ಫಾಸ್ಟ್ ಪಾಯಿಂಟ್ಗೆ ಹೋಗೋಣ. ಲೆಟ್ಸ್ ಗೋ. ನಮ್ಮ ಅನಿಲ್ ಅವ್ರ ಆಗಮನ ಈಗ ಆಗಿದೆ. 6 ಗಂಟೆಗೆ ಹೇಳಿದ್ರೆ ಈಗ ಬಂದಿದ್ದಾರೆ. ಏನು ಹೇಳಿ, ಬೇಗ ಬರೋದಲ್ಲೇನಲ್ಲೇ. ಗುಡ್ ಮಾರ್ನಿಂಗ್. ಓಡೋಣ. ಇನ್ಯಾರೂ ಬರೋಲ್ಲ ಅನಿಸುತ್ತೆ. ನೋಡಿದೆ ಒಂದಷ್ಟು ಜನ ಮತ್ತೆ ರಿಪ್ಲೈ ಮಾಡಿದೆ ಇನ್ಸ್ಟಾನಲ್ಲಿ, ಯಾರಾದರೂ ಬರ್ತೀರಾ ಅಂತ. ಯಾರೂ ಬಂದಿಲ್ಲ. ಸೊ 4 ಬೈಕ್ಸಲ್ಲಿ 6 ಜನ ಹೊರಟಿದ್ದೀವಿ. ವಿಲ್ ಗೋ ಬ್ರೋ, ಓಡೋಣ. ಲೆಟ್ಸ್ ಗೋ ಗೈಸ್. ಒಂದ್ಸತಿ ಸೌಂಡ್ ಕೊಡ್ತಾವೆ ನೋಡಪ್ಪ. ಬನ್ನಿ. ಬೆಳಗ್ಗೆನೆ ಚೆನ್ನಾಗಿರುತ್ತೆ ಒಂಥರ ರೈಡ್, ಬ್ಯೂಟಿಫುಲ್ ಆಗಿ. ಅಲ್ಲಿ ಮುಂದೆ ಎತ್ಕೊಳ್ಳೋಣ, ಮುಂದೆ. ಲೆಟ್ಸ್ ಗೋ. ಈಗ ಆಟ ಆಡೋಣ ಒಂದು ಸ್ವಲ್ಪ ಹೊತ್ತು. ಬಾಯ್ಸ್ ನೋಡಿ, ನಮ್ಮ ಮನೇಲ ಸ್ವಲ್ಪ ಸ್ಲೋ, ಅವನು ನೋಡ್ಕೋತಾ ಎತ್ತಾಕೊಂಡು ಹೋಗೋಣ. ಬನ್ನಿ. ಈ ವೆದರ್ ಸಕ್ಕತ್ತಾಗಿದೆ ಗುರು, ಫುಲ್ ಚಿಲ್ ಅಂದ್ಕೊಳ್ಳಿ. ನೋಡಿ, ಇನ್ನೂ ಸನ್ರೈಸ್ ಕೂಡ ಆಗಿಲ್ಲ. ಬೆಳಗ್ಗೆನೆ ಸನ್ ನೋಡೋದಿದೆಯಲ್ಲ, ಅದೊಂಥರ ಮಜಾ. ಕ್ಲೌಡ್ಸ್ ಎಲ್ಲ ಮೂವ್ ಆಗ್ತಿದೆ ಬೇರೆ ಕಡೆ. ಸೊ ಮಳೆ ಬರೋ ಚಾನ್ಸಸ್ ಕೂಡ ಇರ್ಬೋದು, ಹೇಳೋಕ್ಕಾಗಲ್ಲ. ನೋಡಿ, ಮಳೆ ನೀರ ಹನಿ, ಮಳೆ ನೀರ ಹನಿಯೇ. ಆಟ ಆಡೋದು ನೋಡಿ ಹುಡುಗರು. ಗೊತ್ತಿಲ್ಲ ರೋಡ್ಸ್ ಎಲ್ಲ ಯಾವ ಪಾಟಿ ಇದೆಯೋ ಅಂತ. ಹೊಸದಾಗಿ ಹಾಕಿರೋ ರೋಡ್ ಇದು, ಚಿಕ್ಕಬಳ್ಳಾಪುರ ಟು ಹೈದರಾಬಾದ್ ರೋಡ್ ಇದು. ಜನ ಅಂತಲ್ಲ, ನಾನು ಕೂಡ ಅಷ್ಟೇನೆ. ಏನಾದರೂ ಸ್ಟಾರ್ಟ್ ಮಾಡಬೇಕು, ಆಗ್ಲೇನೆ ಏನಾದರೂ ಆಗೋದು. ನಾ ಸ್ಟಾರ್ಟೇ ಮಾಡಿಲ್ಲ ಅಂದ್ರೆ ಏನೂ ಆಗಲ್ಲ. ನೋಡಿ, ಬೆಳಗ್ಗೆ ಎಲ್ಲರಿಗೂ ಪ್ರಾಬ್ಲಮ್ಸ್ ಇರುತ್ತೆ. ಎದ್ದೋಳೋದು ಕಷ್ಟ, ಅದು ಕಷ್ಟ, ಇದು ಕಷ್ಟ ಅಂತ. ಒನ್ಸ್ ನೀವು ಎದ್ದೋಳ್ಬಿಟ್ರೆ ಎಲ್ಲ ಅದೇ ಸಲೀಸಾಗಿ ಆಗ್ಬಿಡುತ್ತೆ. ಬಾಯ್ಸ್ ಫ್ಯೂಯಲ್ ಅಪ್ಗೆ ಹೋಗಿದ್ದಾರೆ. ಈಗ ಕ್ಯೂಬ್ ಸ್ಟಾಪ್ ಹತ್ರ ಒಂದು ಚಿಕ್ಕ ಸ್ಟಾಪ್ ಹಾಕ್ಕೊಂಡಿದ್ದೀವಿ. ಮುಂಚೆ ಎಷ್ಟು ಚೆನ್ನಾಗಿತ್ತು ಗೊತ್ತಾ, ಇಲ್ಲೇ ಫಸ್ಟ್ ಬೈಕರ್ಸ್ ಎಲ್ಲ ಬಂದು ಮಾರ್ನಿಂಗ್ ರೈಡ್ಸ್ ಮಾಡ್ತಿದ್ರು. ಬ್ಯಾಂಗ್ಳೂರಿಂದ ಬಂದು ಇಲ್ಲಿಂದ ಮತ್ತೆ ರಿಟರ್ನ್ ಹೋಗ್ತಿದ್ರು. ಏಯ್ ಡಾಗಿ, ಡೋಂಟ್ ಬಾಕ್. ಬೆಳಗ್ಗೆನೆ ತಲೆ ಕೆಡ್ಸ್ಬೇಡ, ಗೊತ್ತು ಬೆಳ್ಳಿಗಿದೆಯಾ ಅಂತ. ಕ್ಯೂಬ್ ಸ್ಟಾಪಿಂದ ಹೊರಡ್ತಾ ಇದ್ದೀವಿ. ಯಾವಾಗ ಇಳಿದಿದ್ದಾಗರು ಹಂಗ ಇಳಿಯೋದು, ನಾನು ನೋಡಲೇ ಇಲ್ಲ ಅವನು. ಇಲ್ಲಿಂದ ರೋಡ್ಸ್ ಚೆನ್ನಾಗಿದೆ ಗುರು, ಹೆಂಗೆ ಆಡ್ಬೋದು ಗೊತ್ತಾ. ರೋಡ್ ಮಾತ್ರ ಅಲ್ಟಿ. ಇಲ್ಲಿ ಒಳ್ಳೆ ಕರು ತೋರಿಸ್ತೀನಿ ನೋಡಿ. ಹೋಗುತ್ತೆ ಗುರು. ರೋಡ್ ಚೆನ್ನಾಗಿದೆ, ಆದರೆ ಹೆವಿ ಗಾಡಿಗಳು ಗುರು. ಜಾಗನೇ ಸಿಗ್ತಾ ಇಲ್ಲ ಅನ್ಕೊಳ್ಳಿ. ಸಾಕ ಬ್ಯೂಟಿಫುಲ್ ರೋಡ್ ಗುರು. ನೋಡಿ, ಒಂದೇ ರೋಡ್ ಅನ್ಸ್ಬಿಡುತ್ತೆ. ಸುತ್ತ ಕಾಡು ಅನ್ಸುತ್ತೆ, ಬಟ್ ಅದು ಕಾಡಲ್ಲ. ಎಕ್ಸಾಕ್ಟ್ಲಿ ಪೆರಸಂದ್ರದಲ್ಲಿದ್ದೀವಿ. ಅಲ್ಲಿ ಲೆಫ್ಟ್ ಬರುತ್ತಲ್ವಾ, ಅಲ್ಲಿ ಡೈವರ್ಷನ್ ತಗೊಂಡ್ರೆ ಗುಡ್ಬಾಡೆಗೆ ಹೋಗುತ್ತೆ.
ಅದು ಕ್ರೇಜಿ ರೋಡ್ ಗುರು. ಫುಲ್ಲು ಈ ಥರ ಮರಗಳೆಲ್ಲ ಕವರ್ ಆಗಿರುತ್ತೆ, ನೋಡೋಕೆ ಚೆನ್ನಾಗಿರುತ್ತೆ. ಒಂದು 5x ಕೊಡ್ತಾ ನೋಡಿ ಹುಡುಗ. ಮಗ ಮೋಜು ಮೊದಲು ಕಳೆಗಾಲ ಮಾಡೋದಲ್ಲ, ಮೇಲೆ ಹೋಗ್ಬಿಟ್ಟವನೆ ಸಿದ್ಧ. ಬರ ಹಿಂಗಲ್ಲ ಲೆಫ್ಟ್. ಗೊತ್ತಾಯ್ತು ಬ್ರೋ, ಕಾಫಿ ಕುಡಿಯೋಣ ಬನ್ನಿ. ಸೈಕ್ ಆಗ್ಬಿಟ್ಟವ್ರೆ. ನಮ್ಮ ಮನೇಲ ಹೇಳಿದ ಮಾತೇ ಕೇಳಲ್ಲ ಅಪ್ಪ. ಏನಕ್ಕೂ ಇಕ್ಸ್ಕೊಳಕ್ಕೆ ಸ್ಟ್ರೈಟ್ ಬಂದ್ಬಿಟ್ಟವನೆ. ಏರ್ಪೋರ್ಟ್ಸ್ ಬೇರೆ ಹಾಕೊಂಡವನೆ. ತೆಗಿಯೋಲೆ. ಓಹ್ ಗುಡಿ ಬಂಡ ಬಸ್ ಇಡೇ ఉంది. ಅಲ್ಲಿ ಡೈವರ್ಷನ್ ತಗೋಬೇಕಾಯ್ತು. ಈಗ ಅನಿಲ ಮಾಡಿದ ಕೆಲಸಕ್ಕೆ ಸ್ಟ್ರೈಟ್ ಬಂದಿದ್ದೀವಿ. ಇಲ್ಲೇ ಬಿಗ್ ಬೇ ಹತ್ರ. ವ್ಯೂ ಫೋಟೋ ಹಿಡ್ಕೋಬೇಕಾ? ಅಲ್ಲೊಂದು ಹತ್ರ ಕರು ಹತ್ರ ಗಾಡಿ ಹಂಗೆ ಹೋಗ್ಬಿಡ್ತಾಯ್ತು ನಂದು. ಚಿಕ್ಕದಾಗಿ ಇಲ್ಲೊಂದು ಫೋಟೋ ಸೆಷನ್ ಮುಗಿಸ್ಕೊಂಡು ಹೊಡ್ತಾ ಇದ್ದೀವಿ. ಬಾಯ್ಸ್ ರಿಯಾಕ್ಷನ್ ನೋಡಿ. ಈ ಎಕ್ಸಾಸ್ಟ್ಗೆ ಎಲ್ಲ ಹಿಂದೆ ನೋಡ್ಕೊಂಡು ಹೋಯ್ತವ್ರೆ. ಹಿಂಗೆ ಹೋಗೋಣ ಬನ್ನಿ. ದಿಸ್ ಇಸ್ ಬಿಗ್ ಬೇ. ವಿ ಆರ್ ಲಿವಿಂಗ್ ಹಿಯರ್. ಒಂಚೂರು ಆಫ್ ರೋಡ್ ಮಾಡ್ತಾ ಇದೀನಿ ಗುರು. ನೋಡ್ಕೊಂಡೋಗ್ರೋ ಹುಡುಗ್ರ, ದಯವಿಟ್ಟು ಪ್ಲೀಸ್. ನಿಧಾನ. ಹೈವೇ ಕೇಳ್ತೀರಾ? ಓ ಬೇಡ ಗುರು, ಹೈವೇ ಸವಾಸ. ಮೇಲೆ ಹೋಗ್ಬೇಕು ತಾನೆ. ಏರ್ಪೋರ್ಟ್ಸ್ ಬಿಚ್ಚ. ಓಹೋ ರಾಕಿ ಬಾಯ್ದು ನೋಡ್ರಿ ಪೋಸ್ಟರ್ ಹೆಂಗ ಹಾಕ್ಸವ್ರೆ ಬಸ್ ಮೇಲೆ. ಇಟ್ಸ್ ಆಫ್. ಅದು ಬೆಳವಣಿಗೆ ಅಂದರೆ. 0 to ಹೀರೋ ಆಗೋದಂದ್ರೆ ಹಂಗೆ. ಅವ್ರು ನೋಡಿ ನಾವೆಲ್ಲ ಕಲಿಬೇಕು, ಇನ್ಸ್ಪಿರೇಷನ್ ತಗೋಬೇಕು, ಜೀವನದಲ್ಲಿ ಮೇಲೆ ಬರಬೇಕು. ಎಷ್ಟು ಫ್ಯಾನ್ಸ್ ಯಾರಾದರೂ ಇದ್ರೆ ಕಾಮೆಂಟ್ ಮಾಡ್ರಪ್ಪ ಈ ವಿಡಿಯೋಗೆ. ಬಾಯ್ ರಾಕಿ ಬಾಯ್. ಅಲ್ಲಿ ಯಾರೋ ನಾಯಿ ಮೇಲೆ ಹಚ್ಬಿಟ್ಟ. ಚಿಕ್ಕ ನಾಯಿ. ಬ್ರೋ ಇಲ್ಲೇ ಟೀ ಕುಡಿಯೋಣ. ಸೊ ಈಗ ನಾನು ಬೆನೇಲಿ ಓಡಿಸ್ತಾ ಇದ್ದೀನಿ. ಹತ್ತು ಬ್ರೋ, ನೋಡೋಣ ಇದು ಹೇಗಿರುತ್ತೆ ಅಂತ. ಕ್ರೇಜಿ. ಅಲ್ಟಿ. ಸೊ ಇಲ್ಲಿಂದ ಗುಡಿಬಂಡೆ 11 ಕಿಲೋಮೀಟರ್ ಇದೆ. ಎಕ್ಸಾಸ್ಟ್ ಮಾತ್ರ ಸಾಕಾಗೈತೆ ಗುರು. ನನ್ನ ವಾಯ್ಸ್ ಕೇಳಿಸ್ತಿದೆಯೋ ಇಲ್ಲ ಗೊತ್ತಿಲ್ಲ, ಫೀಲ್ ಮಾತ್ರ ಕ್ರೇಜಿ ಇದೆ ಗುರು. ಸೌಂಡು ಸ್ಟ್ರೈಟ್ ರೋಡ್ ಸಿಕ್ತು ನೋಡೋಣ. ಒಂಥರ ಸೂಪರ್ ಬೈಕ್ ತರಾನೇ ಫೀಲ್ ಕೊಡ್ತಿದೆ. ಏನೇ ಇದು ಸೂಪರ್ ಬೈಕ್ ಅಲ್ಲ, ಬೆನೆಲೆ 300 ಟೊರಾಡೋ. ನಮ್ಮ ಚಿಕ್ಕಬಳ್ಳಾಪುರ ಸುತ್ತಮುತ್ತ ಎಲ್ಲ ಬೆಟ್ಟಾಗ್ಲೇ ಇದೆ ನೋಡಿ, ಆ ಕಡೆ ಈ ಕಡೆ ಬೆಟ್ಟ. ಇದು 6 ಗೇರಲ್ಲೂ ಇನಿಷಿಯಲ್ ಪಿಕಪ್ ತಗೊಳುತ್ತೆ ಬ್ರೋ, ಅದೇ ಮಜಾ ಇದಕ್ಕೆ. ಥ್ರಾಟಲ್ ಬೇರೆ ನೋಡಿ, ಕ್ರೂಸ್ ಕಂಟ್ರೋಲ್ ಇದೆಯಾ? ಪವನ್ ಇದಾರ? ಅವನ್ ಬೈಕಲ್ಲಿ ಬರ್ತಾನೆ, ಬನ್ನಿ. ಶಿಡ್ ಬರ್ತಾರೆ, ಬನ್ನಿ ಮುಂದೆ ಹಾಕೊಳ್ಳೋಣ. ನಮ್ಮ ಜೊತೆ PK ಜಾಯ್ನ್ ಆದ. ಹಿಂದೆ ಕೂಡ ನೋಡಲ್ಲ ನೋಡಿ, ಕ್ಯಾಮ್ರಾ ಇರೋದಕ್ಕೆ ಅವನು. PK ಹಿಂದೆಗೆ ತಿರುಗ್ತಾ ಇಲ್ಲ. ಇದೆ ನೋಡಿ ಗುಡ್ಬಂಡೆ ಕೆರೆ, ನೀರ್ ಫ್ಲೋ ನೋಡಿ ಹೇಗಿದೆ. ಹಾಯ್ ಹೇಳು, ಕ್ಯಾಮ್ರಾಗ ಹಾಯ್ ಹೇಳು. ಇಲ್ಲೊಂದು ಫೋಟೋ ಹಿಡಿಯೋಣ. ಅಲ್ಲ, ಒಂದು ಫೋಟೋ ಇಟ್ಕೊಳ್ಳೋಣ. ಇಲ್ಲಿ ಒಂದು ಫೋಟೋ ಇಟ್ಕೊಳ್ಳೋಣ ಬನ್ನಿ.
ಓಹೋ. ಇಲ್ಲಿ ಬೀಸುವ ಗಾಳಿ ಊರಲ್ಲಿ ಯಾಕಿಲ್ಲ, ಇಲ್ಲಿ ಸಿಕ್ಕುವ ಪಾಠ ಶಾಲೆಯಲ್ಲಿ ಯಾಕಿಲ್ಲ. ತುಂಬ ದೊಡ್ಡದು ಗುಡ್ಬಂಡೆ ಕೆರೆ. ತಮ್ನೇಲ್ಗಾದ್ರೂ ಆಗುತ್ತೆ. ಐ ಪಿ ಕೆ ವಾಟ್ಸ್ ಅಪ್ ಮ್ಯಾನ್, ಹೌ ಯು ಡೂಯಿಂಗ್? ಬೆನೇಲಿ ಏನು ಸಮಾಚಾರ? ಯಾಕೆ ಸಪ್ಪಗಿದೆಯಾ? ಯಾರಾದರೂ ಚೆನ್ನಾಗೈತಲ್ಲ. ಅದು ಇಷ್ಟು ಚೆನ್ನಾಗಿ ಹಿಂಗೆ ಇಟ್ಕೊಂಡು ಆಯ್ತು ಸರ್ ನಮಸ್ಕಾರ ಸರ್. ವಿಡಿಯೋ ಹಾಕಿದ್ನಲ್ಲ ನಿಂದ, ಅದು ಯಾರೋ ನಿಮ್ಮೂರನ್ನ ಕಾಮೆಂಟ್ ಹಾಕೋನೆ, ಬ್ರೋ ನಮ್ಮೂರು ಪವನ್ ಬ್ರೋ ಅಂತ. ಏನಂತ? ಅಯ್ಯೋ ಪಾಪ. ರೈನಿ ಸೀಸನ್ ಬಂದರೆ ಮಳೆ ಫುಲ್ ಜಾಸ್ತಿ ಏನಾದರೂ ಬಂದ್ಬಿಟ್ರೆ ಗುರು, ಈ ನೀರೆಲ್ಲ ಇದ್ರ ಮೇಲೆ ಹರಿಯುತ್ತಿರುತ್ತೆ, ರೋಡ್ ಮೇಲೆ ಹರಿಯುತ್ತಿರುತ್ತೆ ನೋಡಿ. ಇದೆಲ್ಲ ಫುಲ್ಲು ತುಂಬೋಗ್ಬಿಟ್ಟಿರುತ್ತೆ, ಫುಲ್ ತುಂಬೋಗ್ಬಿಟ್ಟು ಇದ್ರ ಮೇಲೆ ಹೋಗ್ತಾ ಇರುತ್ತೆ ನೀರು. ಅಂದರೆ ಅಷ್ಟೊಂದು ಹೆವಿ ಫ್ಲೋ ಆಗಲ್ಲ, ಒಂದು ಸ್ವಲ್ಪ ನೀರು ಆ ಕಡೆ ಈ ಕಡೆ ಆಡ್ತಾ ಇರುತ್ತೆ. ಅದ್ರ ಮೇಲೇನು ಗಾಡಿಗಳು ಹೋಗ್ತಾನೆ ಇರುತ್ತೆ ಗುರು. ಅದು ಯಾವತ್ತಾದರೂ ಆ ಥರ ಆದಾಗ ಬಂದು ನಿಮಗೆಲ್ಲ ತೋರಿಸ್ತೀನಿ. ಲಿಟ್ರಲಿ ಕ್ರೇಜಿ ಇರುತ್ತೆ, ನಿಜ ಸಖತ್ತಾಗಿರುತ್ತೆ. ಆ ನೀರಲ್ಲಿ ಹೋಗ್ತಾ ಇರೋ ವೆಹಿಕಲ್ಸು ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಅಂದರೆ ಈ ಒಂದು 50 ಮೀಟರ್ಸ್ ಟು 100 ಮೀಟರ್ಸ್ ಏನಿದೆಯಲ್ಲ, ಇಲ್ಲಿ ನೀರು ಹರಿಯುತ್ತೆ ಮತ್ತು ಆ ಕಡೆಯಿಂದ ನೀರು ಈ ಕಡೆಗೆ. ಸೊ ಇದು ಎಷ್ಟೋ ಹಳ್ಳಿಗಳಿಗೆ ಜೀವದಾನ ಗುರು. ತಗೋ ಒಂದು ಫೋಟೋ ಇಡಿ, ನಾನು ಅಲ್ಲಿ ಹೋಗ್ತೀನಿ. ಹಿಂಗೆ ಇಡಿ. ಚೆಸ್ ಬ್ರಾ ಬನ್ನಿ, ನೀವೂ ಒಬ್ರು ಹಿಡೀರಿ, ಯಾರಾದರೂ ಅವ್ರ ಜೊತೆ ಎಲ್ಲರೂ ಜಾಯ್ನ್ ಆಗಿ. ಈ ಕ್ಲೌಡ್ಸ್ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಮೂವ್ ಆಗ್ತಿದೆ. ಅಲ್ಲಿ ರೈನ್ಬೋ ಬಂದಿದೆ, ಕ್ರೇಜಿ ಬ್ರಾ. ಥ್ಯಾಂಕ್ ಯು. ಕೊಡಿ ನೋಡಿ, ಸಕ್ಕದಾಗಿ ಬಂದಿದೆ. ನಂಗೆ ಕಳಿಸಿ ಬ್ರೋ ಆಮೇಲೆ. ಅಲ್ಟಿ ಇನ್ನೊಂದು ಹಿಡಿದ್ಬಿಡಿ ಆಮೇಲೆ. ನೋಡ್ರಿ ಅಲ್ಲಿ ರೈನ್ಬೋ ಕೂಡ ಬಂದಿದೆ ಗುರು. ಟೀಕೆ ರೈನ್ಬೋ ನೋಡು ಅಲ್ಲಿ. ಕ್ಲೌಡ್ಸ್ ಎಲ್ಲ ಹಂಗೆ ಮೂವ್ ಆಗ್ತಾ ಇದೆ. ದಿಸ್ ಈಸ್ ಕಾಲ್ಡ್ ಬ್ಯೂಟಿ. ದಿಸ್ ಈಸ್ ಹೌ ದಿ ಅರ್ಲಿ ಮಾರ್ನಿಂಗ್ ರೈಡ್ ಲುಕ್ಸ್ ಲೈಕ್. ಚೆನ್ನಾಗಿದೆ. ನಮ್ಮ ಜೊತೆ ನೆಕ್ಸ್ಟ್ ವೀಕ್ ಇನ್ಯಾರಾದರೂ ರೈಡ್ಸ್ ಬರಬೇಕು ಅಂದ್ಕೊಂಡಿರೋರು ಬನ್ನಿ, ಹೊಸಬ್ರನ್ನ ಮೀಟ್ ಮಾಡೋಣ, ಹೊಸ ಪರಿಚಯಗಳನ್ನ ಮಾಡ್ಕೊಳ್ಳೋಣ. ಚಿಕ್ಕಬಳ್ಳಾಪುರ ಎಲ್ಲ ಗೊತ್ತಾಗಲಿ, ಚಿಕ್ಕಬಳ್ಳಾಪುರದಲ್ಲೂ ರೈಡರ್ಸ್ ಇದ್ದಾರೆ ಅಂತ. ಸೊ ಇವರು ಅನ್ಕೋತಿದ್ರಂತೆ ಹೋಗಬೇಕು ಅಂತ, ಬಟ್ ಯಾರು ಜೊತೇಲಿ ಸಿಗ್ತಿರ್ಲಿಲ್ಲಂತೆ. ಸೊ ಅದಕ್ಕೋಸ್ಕರ ನಾನು ಇನ್ಸ್ಟಾ ಸ್ಟೋರಿ ಹಾಕಿದಾಗ ಬಾಯ್ಸ್ ಮೆಸೇಜ್ ಹಾಕ್ಬಿಟ್ಟು ಹೋಗೋಣ ಅಂತ ಬೆಳಗ್ಗೆ ಫಿಕ್ಸ್ ಆಗಿ ಬಂದಿದ್ದು. ಸೊ ಜೊತೆಗೆ ಯಾರಾದರೂ ಇರಬೇಕು ಅಂತಲ್ಲ, ನೀವು ಯಾವತ್ತು ನೀವಾಗಿ ಸ್ಟಾರ್ಟ್ ಮಾಡ್ತಿರೋ ಅದು ವರ್ಕೌಟ್ ಆಗುತ್ತೆ ಗುರು. ಸ್ಟ್ಯಾಟ್ ಅನ್ನೋದು ಇಂಪಾರ್ಟೆಂಟ್. ಸ್ಟ್ಯಾಟ್ ಮಾಡಿದ್ರೆ ನೋಡಿ, ಇವತ್ತು 4 ಗಾಡಿ ಬಂದಿದೆ, ನಾಳೆ ಇನ್ನೊಂದಷ್ಟು ಗಾಡಿಗಳು, ನಾಳಿದ್ದು ಇನ್ನೊಂದಷ್ಟು ಗಾಡಿಗಳು, ಆ ಥರ ಹೋಗ್ತಾ ಇರುತ್ತೆ. ಪರಿಚಯಗಳು ಬೆಳೆಯುತ್ತೆ ಗುರು, ನಿಮಗೆ ಯೂಸ್ ಆಗುತ್ತೆ ಆ ಪರಿಚಯಗಳು. ಕನೆಕ್ಷನ್ ಈಸ್ ವೆರಿ ಇಂಪಾರ್ಟೆಂಟ್. ನೆಟ್ವರ್ಕ್ ಈಸ್ ವೆರಿ ಇಂಪಾರ್ಟೆಂಟ್. ನೆಟ್ವರ್ಕಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. ಒಂದು ನೆಟ್ವರ್ಕ್ ಕನೆಕ್ಷನ್ ಅನ್ನೋದು ಇದ್ಬಿಟ್ರೆ ಪ್ರಪಂಚದಲ್ಲಿ ಎಲ್ಲೇ ಹೋಗಿ ಆರಾಮ್ಸೆ ಬಾಳ್ಬೋದು. ಇವಾಗ ಕಾಣಿಸ್ತಿದೆ ನೋಡಿ ರೈನ್ಬೋ. ನರಮನುಷ್ಯ ಕಲಿಯಲ್ಲ, ಒಳ್ಳೆಯದು ಉಳಿಸಲ್ಲ, ಅವ ನಡೆಯೋ ದಾರಿಲಿ ಘರಿಗೇನು ಬೆಳೆಯಲ್ಲ, ಜಗ ನಡೆಯಲು ಕಾರಣ ನಾವಲ್ಲ, ಅದನೆಂದಿಗೂ ಮನುಜನು ತಿಳಿಯಲ್ಲ. ಆಕ್ಷನ್ ಕ್ಯಾಮ್ರಾಗಳಲ್ಲಿ ಇದೊಂದು ಬೇರೆದು. ನಾನು ತಗೊಂಡಾಗ 42 ಇದ್ದಿದ್ದು, ಆಫರ್ ಪ್ರೈಸಲ್ಲಿ 36 ಬಂತು. ವ್ಯೂನ ಎಂಜಾಯ್ ಮಾಡಿ ಬಾಯ್ಸ್. ವಾವ್, ಈ ಕಡೆ ನಾಡು, ಈ ಕಡೆ ನೀರು. ಈಗ ನಾವು ಎಕ್ಸಾಕ್ಟ್ ಗುಡ್ಬಂಡೆನಲ್ಲಿದ್ದೀವಿ. ಪೀಕೆ ಕರ್ಕೊಂಡು ಹೋಗ್ತಾನೆ ಈಗ ಎಲ್ಲೋ. ನಮ್ಮ ಪವನ್ಗೆ ಗೊತ್ತು ಬ್ರೇಕ್ಫಾಸ್ಟ್ ಪಾಯಿಂಟು, ಅವನೇ ಕರ್ಕೊಂಡು ಹೋಗ್ತಾನೆ ಈಗ. ಚೆನ್ನಾಗಿರುತ್ತೆ ಮಗ, ಇಡ್ಲಿ ಸಖತ್ತಾಗಿರುತ್ತೆ. ಬ್ರಾಹ್ಮಿಣ್ಸ್ ಇಡ್ಲಿ ಬೇರೆ ಅಲ್ಟಿ ಆಗಿರುತ್ತೆ ಅಂತ ಪುಂಗಿದ್ದಾನೆ. ಹೇಗಿರುತ್ತೋ ನೋಡೋಣ. ನಂಗೆ ಇಡ್ಲಿ ಚಟ್ನಿ ಅಂತೂ ತುಂಬಾ ಇಷ್ಟ. ದೋಸೆ, ಇಡ್ಲಿ, ಸಾಂಬಾರ್, ಚಟ್ನಿ ನೋಡಿ. ಅಲ್ಲಿ ಕಾಣಿಸ್ತಿದೆಯಲ್ಲ, ಅದು ಗುಡ್ಬಂಡೆ ಫೋರ್ಟ್. ಇಲ್ಲಿ ಫೋರ್ಟ್ ಕೂಡ ಇದೆ. ಗೊತ್ತಿಲ್ಲದಿರೋರಿಗೆ ಗೊತ್ತಾಗಿಸ್ತಿದ್ದೀನಿ. ಗೊತ್ತಿದ್ರೆ ಹೆಂಗ್ ಗುರು, ಮತ್ತೆ ನೆನ್ಪು ಮಾಡ್ತಾ ಇದ್ದೀನಿ, ತಿಳ್ಕೊಳ್ಳಿ. ಸ್ಟ್ರೈಟ್ ಲೆಫ್ಟ್ ಅಂತೆ. ಕೂಲ್ ಡೌನ್
ಕೂಲ್ ಡೌನ್. ಥೋ ಪಿಕೆ ಏನು ಹೇಳೋ. ಥೋ ಇದೆ ಅಂತೆ. ಸೊ ನೋಡಿದ್ರೆ ಓಪನೇ ಇಲ್ಲ ಗುರು. ಇದೆ ಅಂತೆ ಬ್ರೋ. ಎಲ್ಲಿ ಸಿಗುತ್ತೆ ಟಿಫನ್ನು ಬ್ರೋ? ಕ್ಲೋಸ್ ಅಂತೆ. ಬೇಜಾರೇನಿಲ್ವಲ್ಲ? ಬೇರೆ ಕಡೆ ಎಲ್ಲಾದ್ರೂ ಹುಡ್ಕೋಣ ಬನ್ನಿ. ಇದೆಯಾ? ನಮ್ಮ ಪುಣ್ಯಕ್ಕೆ ಇನ್ನೊಂದು ಯಾವುದೋ ಸಿಕ್ಕಿದೆ. ಫೇಮಸ್ ಇರೋ ಜಾಗದಲ್ಲಿ ತಿನ್ನೋಕ್ಕಾಗಿಲ್ಲ ಅಂತ ಬೇಜಾರು. ಚೆನ್ನಾಗಿದೆ ಬ್ರೋ ಓಡ್ಸೋಕ್ಕೆ, ಚೆನ್ನಾಗಿದೆ ಓಡ್ಸೋಕ್ಕೆ. ಬಟ್ ಅದೊಂದು ಥ್ರಾಟಲ್ದೊಂದು ರೆಡಿ ಮಾಡಿಸ್ಬಿಡಿ. ಕ್ರೇಜಿ. ಗುಡ್ಬಂಡೆ ವಿನಾಯಕ ಟಿಫನ್ ಸೆಂಟರಲ್ಲಿ ಟಿಫನ್ ಮುಗಿಸ್ಕೊಂಡು ಚೆನ್ನಾಗಿತ್ತು ಗುರು. ಸೊ ಅಲ್ಲಿ ಇರಲಿಲ್ಲ, ಫೇಮಸ್ ಅಂತಾರಲ್ವ ಅಯ್ಯಂಗಾರ್ ಇಡ್ಲಿ ಹತ್ರ, ಅಲ್ಲಿರಲಿಲ್ಲ. ಸೊ ಇಡ್ಲಿ ತಿನ್ಕೊಂಡು ಈಗ ಇನ್ನೊಂದು ವ್ಯೂ ಸೈಡ್ ಇದೆ, ಅಲ್ಲಿ ಹೋಗ್ತಾ ಇದ್ದೀವಿ. ಹೇಗಿತ್ತು ಅನಿಲ್ ಟಿಫನ್ನು? ಚೆನ್ನಾಗಿತ್ತಲ್ಲ? ಬ್ಯಾಗ್ ತಗೋ ಪಿಕೆ. ಹೊಡೆದೋಸಳ್ಳಿಕೆರೆ ಚೆನ್ನಾಗಿದೆಯಾ ಅಲ್ಲಿ? ಡಿ ವಿ ಎಲ್ಲ ಬಂದಿದ್ರಲ್ಲ, ಡಿ ವಿ ಮುಳುಗೋಗ್ತಾ ಇದ್ನೋ ಅವನು. ಹಾಂ, ಫ್ಯೂಯಲ್ ಖಾಲಿ ಆಗ್ಬಿಟ್ಟಿದೆ, ನೋಡ್ಕೊಂಡೇ ಇಲ್ಲ. ಆ್ಯಕ್ಷನ್ ಕ್ಯಾಮ್ರಾ ಅಣ್ಣ, ಹೋಗೋಗೆಲ್ಲ ರೆಕಾರ್ಡ್ ಮಾಡೋದಕ್ಕೆ. ಹಾಂ ಅಣ್ಣ, ಮ್ಯಾಕ್ಸಿ ವ್ಲಾಗ್ಸ್ ಅಂತ ಇದೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡ್ತಿರ್ತೀರಾ ಯೂಟ್ಯೂಬು? ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಟ್ಬಿಟ್ಟೆ. ವೀಡಿಯೋಸ್ ಎಲ್ಲ ಹಾಕಿದ್ದೀವಿ, ಚೆನ್ನಾಗಿದೆ. ಇಲ್ಲೊಂದು ಚಿಕ್ಕದೊಂದು ಪಾಂಡ್ ಇದೆ ಪಿಕೆ, ಇಲ್ಲೂ ಸಕ್ಕದಾಗೈತೋ. ನೈಟ್ ಕ್ಯಾಂಪ್ ಎಲ್ಲ ಹಾಕ್ಕೊಂಡು ಚಿಲ್ ಮಾಡ್ಬೋದು ಇಲ್ಲಿ. ವಾಡದೋಸರಳ್ಳಿ ಕೆರೆ, ಒಂದಷ್ಟು ಬೈಕರ್ಸ್ಗಳು ಬಂದಿದ್ದಾರೆ ಅಲ್ಲಿ, ಕಾಣಿಸ್ತಿದೆಯಲ್ಲ ವಾಡದೋಸರಳ್ಳಿ ಕೆರೆ. ಸಗದಾಗೈತೆ ಕಣೋ ಪಿಕೆ, ಒಳ್ಳೆ ಬ್ಯೂಟಿ ಸ್ಪಾಟ್. ಬಾಯ್ಸ್ ಆಲ್ರೆಡಿ ಅಲ್ಲಿದ್ದಾರೆ. ಡಿ ವಿ ಬಂದವ್ರ? ಡಿ ವಿ ಏನಕ್ಕೆ ಬರ್ತಾರೆ ಹೇಳಿ? ಗಾಳಿ ಜಾಸ್ತಿ ಬರ್ತಿದೆ, ಬಟ್ ಅಂದರೆ ಒಂಥರ ಬೀಚ್ ವಾಟರ್ ಥರ ಅನಿಸ್ತಿದೆ. ನೀರು ಮಾತ್ರ ಕ್ಲೀನಾಗಿದೆ ನೋಡಿ. ಎಲ್ಲ KF40ಗಳೇ ಅನಿಸುತ್ತೆ. ಆಲ್ KF40 ಬೈಕ್ಸ್ ಹಿಯರ್. ಸಕ್ಕತ್ತಾಗೈತಲ್ಲೇ, ಚಿಲ್ಲಾಗಿ ಸಕ್ಕತ್ತಾಗಿದೆ ಗೊತ್ತಾ ವೆದರ್ ಮಾತ್ರ. ಬಾಯ್ಸ್ ಎಲ್ಲ ಫೋಟೋಸ್ ಎಲ್ಲ ಇಟ್ಕೊಂಡಿದ್ದಾಯಿತು. ಇಲ್ಲೆಲ್ಲ ಬೈಕ್ಸ್ ಪಾರ್ಕ್ ಮಾಡಿದ್ವಿ, ಇಟ್ಕೊಂಡು ಅಲ್ಲಿ ಒಂದಷ್ಟು ಜನ ಬೈಕರ್ಸ್ ಬಂದಿದ್ದಾರೆ. ಎಲ್ಲ ಸಕ್ಕದ ಫೋಟೋಸ್ ಇಟ್ಕೊಂಡು ಸ್ವಲ್ಪ ಚಿಲ್ ಮಾಡಿಕೊಂಡು ಇನ್ನೇನು ಹೊರಡಬೇಕು ಇಲ್ಲಿಂದ. ಅಲ್ಲೋಡಿ ರಿವರ್ ಡ್ರಾಫ್ಟ್ ಮಾಡ್ತಿದ್ದಾರೆ. ಬಾಯ್ಸ್ ಏನಂತವ್ರೆ ಗೊತ್ತಾ? ಮೀನು ಹಿಡಿತವ್ರೆ ಅಂತ ಅನ್ಸ್ತಾರೆ. ಪಿಕೆ ನಾಗಾರ್ಜುನ ಗಾಳಿ ಎತ್ಕೊಂಡು ಹೋಗ್ಬಿಡಂಗೈತೆ. ಮಾಡು ಸೌಂಡ್ ಮಾಡು. ಇಲ್ಲಿ ರಿವರ್ ಹತ್ರ ಮುಗಿಸ್ಕೊಂಡು ಗೋಯಿಂಗ್ ಬ್ಯಾಕ್. ದರ್ಶನ್ ಅಣ್ಣ ಅಂತ ಚಿಕ್ಕಬಳ್ಳಾಪುರದವ್ರೆ ಸಿಕ್ಕಿದ್ರು. ಹೆಂಗ್ ಹಿಡಿದ್ರು ಗೊತ್ತಾ ಫೋಟೋಸು? ಇನ್ಸ್ಟಾಗ್ರಾಮಲ್ಲಿ ಹಾಕಿರ್ತೀನಿ, ಹೋಗಿ ಲೈಕ್ ಶೇರ್ ಕಮೆಂಟ್ ಎಲ್ಲ ಮಾಡಿ. ಇಲ್ಲಿ ಸುಮಾರು ಜನ ಕ್ಯಾಂಪ್ ಎಲ್ಲ ಮಾಡ್ತಾರಂತೆ, ಪಿಕ್ನಿಕ್ ಸ್ಪಾಟ್ ಅನ್ಕೋ ಗುರು ಇದು. ಅಲ್ಲಿ ಪಾಂಡ್ ಹತ್ರ ಚೆನ್ನಾಗಿದೆ ಅಲ್ವಾ, ಬಟ್ ಇಳ್ಸೋದೇ ಕಷ್ಟ ಆಗಲ್ಲ ಅಲ್ವಾ? ನಾನು ಅವಾಗ್ಲೇನೆ ನೋಡ್ಕೊ ಬಂದೆ. ಬಡಿ ನೋಡಿ ಇಲ್ಲಿ ಹೇಳಿದ್ನಲ್ಲ, ಪಾಂಡ್ ಮಾತ್ರ ಸಖತ್ತಾಗೈತೆ ಗುರು ಇಲ್ಲಿ. ಯಾವತ್ತಾದ್ರೂ ಬಂದು ಚಿಲ್ ಮಾಡ್ಕೋಬೋದು. 0 ಆಲ್ಕೋಹಾಲಿಕ್ ಲೈಫ್ ಗೋಲ್ಸ್ ಮೇಲೆ ಇದ್ದೀನಿ ಇವಾಗ. ಫುಲ್ ಸ್ಟಾಪು. ಪಿಕೆ ಇಲ್ಲೇ ಡ್ರಾಪ್ ಆಯ್ತಾನೆ ಗುಡ್ಬಂಡೆನಲ್ಲಿ. ಹುಷಾರು. ಥ್ಯಾಂಕ್ಸ್. ಹೇಳಿದ್ನಲ್ಲ ಗುರು, ಚಿಕ್ಕಬಳ್ಳಾಪುರದಲ್ಲಿ ಸುಮಾರು ಪ್ಲೇಸ್ಗಳೈತೆ, ಎಕ್ಸ್ಪ್ಲೋರ್ ಮಾಡಿ. ಚಿಕ್ಕಮಗಳೂರು, ಮಂಗಳೂರು, ಮಡಿಕೇರಿ ಎಲ್ಲ ಹೋಗಷ್ಟೇ ಬೇಡ. ನಮ್ಮ ಚಿಕ್ಕಬಳ್ಳಾಪುರ ಸುತ್ತಮುತ್ತಾನೆ ಬೇಕಾದಷ್ಟು ಸಗಾದಾಗಿರೋ ಪ್ಲೇಸ್ಗಳೈತೆ. ನಿಮ್ಗೇನು ಅಷ್ಟೊಂದು ಖರ್ಚು ಬರಲ್ಲ ಈ ಕಡೆ ಎಕ್ಸ್ಪ್ಲೋರ್ ಮಾಡೋದಕ್ಕೆ. ಸಾಕಾಗಿದೆ, ಘಾಟ್ ಸೆಕ್ಷನ್ ಥರ ಫೀಲು. ಸುತ್ತ ಬೆಟ್ಟಗಳು, ಈ ಕಡೆ ಬೆಟ್ಟ, ಈ ಕಡೆ ಬೆಟ್ಟ, ಮುಂದೆಗಡೆ ಬೆಟ್ಟ.
ಒಂದು ಒಳ್ಳೆ ರೋಡು ಎಲ್ಲಿ ಸಿಗುತ್ತೆ? ಅಟ್ಲೀಸ್ಟು ನೀವು ವೀಕೆಂಡಲ್ಲಾದರೂ ಹೊರಗಡೆ ಬನ್ನಿ, ಎಂಜಾಯ್ ಮಾಡಿ. ಅದಕ್ಕಿನ್ನ ಪೀಸ್ ನಿಮ್ಗೆ ಎಲ್ಲೂ ಸಿಗಲ್ಲ ಗುರು. ಬಾರ್ಗೋದ್ರೂ ಸಿಗಲ್ಲ, ಪಬ್ಗೋದ್ರೂ ಸಿಗಲ್ಲ, ಹುಡುಗಿ ಜೊತೆ ಡೇಟ್ಗೋದ್ರೂ ಸಿಗಲ್ಲ. ನಿಜವಾಗ್ಲು ಪರಿಸರ ಸೌಂದರ್ಯನ ಸವಿಯೋದಿದೆಯಲ್ಲ, ಇದಕ್ಕಿನ್ನ ಪೀಸ್ ಇನ್ನೆಲ್ಲೂ ಬರಲ್ಲ. ನೋಡಿ, ಆ ಕಡೆ ನೀರು, ಈ ಕಡೆ ನಾಡು, ಆ ವೇವ್ಸ್ ಎಲ್ಲ ಹೋಗಿ ಅದಕ್ಕೆ ಹೊಡಿತಿದೆ ರಪ್ 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 ಅಂತ. ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ, ಪ್ರಾಕ್ಟಿಕಲ್ ಆಗಿ ಲೈಫ್ನ ಲೀಡ್ ಮಾಡಿ. ಎಲ್ಲ ಥಿಯರಟಿಕಲ್ ಆಗಿರಬೇಡಿ. ಥಿಯರಟಿಕಲ್ ಆಗಿದ್ದುಬಿಟ್ರೆ ನೀವು ಜೀವನನ ಏನೂ ನೋಡೋಕ್ಕಾಗಲ್ಲ. ಎಲ್ಲ ಟೈಮ್ ವೇಸ್ಟ್ ಆಗ್ತಾ ಕೂತಿರುತ್ತೆ. ಫೋನಲ್ಲಿ ಸ್ಕ್ರೋಲ್ ಮಾಡ್ಕೊಂಡು ಕೂತಿದ್ರೆ ಏನು ಬರ್ತೈತೆ ಚಿನ್ನ? ಹೊರಗಡೆ ಬಾ ಚಿನ್ನ. ಸಿಟಿ ಹೈವೇಸ್ಗಿಂತ ಈ ಥರ ಹಳ್ಳಿ ಕಡೆ ಇರೋ ರೋಡ್ಗಳೇ ಎಷ್ಟೋ ಚೆನ್ನಾಗಿದೆ ಗುರು. ಸಿಟಿ ಕಡೆ ಹಾಳಾಗಿ ಹೋಗ್ಬಿಡಿದೆ. ನೋಡಿ ರೋಡು ಸಖತ್ತಾಗಿದೆ, ಚಿಲ್ ಮಾಡ್ಕೋತಾ ಹೋಗ್ಬೋದು. ಬರೋವಾಗ ಅನ್ಕೊಂಡೆ ಇವತ್ತು ವೆದರ್ ಚೆನ್ನಾಗಿರಲ್ಲ, ರೈಡ್ ಹಾಳಾಗ್ಬೋದು ಅಂತ ಅನ್ಕೊಂಡಿದ್ದೆ. ಬಟ್ ನೋಡಿದ್ರೆ ಸಖತ್ತಾಗಿತ್ತು ಗುರು ವೆದರ್ ಮಾತ್ರ. ಅಲ್ಟಿ ನೋಡಿ, ಇವಾಗಲೂ ಸ್ಕೈ ಮಾತ್ರ ಸೆಕ್ಸಿ ಆಗಿದೆ. ಬ್ಲೂ ಕಲರು, ಅಲ್ಲಲ್ಲಿ ಮೋಡಗಳು ಚೆನ್ನಾಗಿ ಕಾಣಿಸ್ತಿದೆ. ರೈಡ್ ಮಾತ್ರ ಸಕ್ಸಸ್ಫುಲಿ ಕಂಪ್ಲೀಟೆಡ್ ಅಂದ್ಕೊಳ್ಳಿ. ಬಾಯ್ಸ್ ಕೂಡ ಚಿಲ್ ಮಾಡಿದ್ರು, ಖುಷಿ ಆಯಿತು. ನೀವು ಕೂಡ ನಮ್ಮ ಜೊತೆ ರೈಡ್ ಮಾಡಬೇಕು ಅನ್ಕೋತಿದ್ರೆ DM ಮಾಡಿ, ಹೋಗೋಣ ಹೊರಗಡೆ ಪ್ರಪಂಚ ನೋಡೋಣ. ಪೆರಸಂದ್ರ ಬಿಟ್ಟು ಈಗ ಹೈವೇ ಹತ್ತಾ ಇದ್ದೀವಿ. ಚೂರು ಜಾಸ್ತಿ ಗಾಳಿ ಇದೆ ಇವತ್ತು, ಫುಲ್ಲು ಎಳೀತಿದೆ ಗಾಡಿ. ಅದು ಬಿಟ್ಟರೆ ರೈಡ್ ಮಾತ್ರ ಚೆನ್ನಾಗಿತ್ತು. ನಮ್ಮ ಬಾಯ್ಸ್ ಕೂಡ ಸ್ಯಾಟಿಸ್ಫೈ ಆಗಿದ್ದಾರೆ. ಯಾವುದೇ ಥರ ಮಳೆ ಬರಲಿಲ್ಲ, ಯಾವುದೇ ಥರ ಹಾನಿ ಆಗಲಿಲ್ಲ. ಹೆಂಗಿತ್ತು ರೈಡು? ಸೂಪರ್, ಅಲ್ಟಿಮೇಟ್. ಸೂಪರ್ ಆಗಿತ್ತು. ಇದೇ ಫಸ್ಟ್ ಟೈಮ್ ನಿಮ್ಮ ಜೊತೆ ರೈಡ್ ಮಾಡಿರೋದು, ಚೆನ್ನಾಗಿತ್ತು. ಇದೇ ಥರ ಹೋಗ್ತಾ ಇರೋಣ. ಸೂಪರ್ ಸೂಪರ್. ಯಾರ್ಯಾರು ಮಿಸ್ ಮಾಡ್ಕೊಂಡಿದ್ದೀರಾ ಎಲ್ಲರೂ ನೆಕ್ಸ್ಟ್ ಟೈಮ್ ಮೀಟ್ ಆಗೋಣ. ಥ್ಯಾಂಕ್ ಯು ಬಾಯ್ಸ್. ಸಿ ಯು ನೆಕ್ಸ್ಟ್ ವಿಡಿಯೋ. ಬಾಯ್ ಹೇಳ್ಬಿಡಿ ಎಲ್ಲ. ಹೆಂಗಿತ್ತು ರೈಡ್ ಎಕ್ಸ್ಪೀರಿಯನ್ಸ್? ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಇದೇ ಥರ ವೀಡಿಯೋಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಮಾಡಿಕೊಂಡು ಬೆಲ್ ಐಕಾನ್ನ ಪ್ರೆಸ್ ಮಾಡ್ಕೊಂಡು ಇಟ್ಕೊಂಡಿರಿ ನೆಕ್ಸ್ಟ್ ವೀಡಿಯೋಸ್ಗಾಗಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್. ದಿಸ್ ಈಸ್ ಮ್ಯಾಕ್ಸ್ ಸೈನಿಂಗ್ ಆಫ್. ಫೋನಲ್ಲಿ ಸ್ಕ್ರೋಲ್ ಮಾಡ್ಕೊಂಡು ಕೂತಿದ್ರೆ ಏನು ಬರ್ತೈತೆ ಚಿನ್ನ? ಹೊರಗಡೆ ಬಾ ಚಿನ್ನ.